ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ದರ್ಶನ್ ಕಳೆದ ಬಾರಿ ಜೈಲಲ್ಲಿ ಫುಲ್ ಬಿಂದಾಸ್ ಆಗಿದ್ರು. ಆದ್ರೆ ಈ ಬಾರಿ ಫುಲ್ ಸೈಲೆಂಟ್ ಆಗಿದ್ದಾರೆ. ದಚ್ಚು ಸೆಲ್ ಮೇಲೆ ಖಾಕಿ ಹದ್ದಿನ ಕಣ್ಣಿಟ್ಟಿದ್ದು ಅತ್ತಿತ್ತ ಕದಲೋಕೂ ಆಗ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಮೌನಿಯಾದ ದಾಸ. ದರ್ಶನ್ ಅಕ್ಕಪಕ್ಕದ ರೌಡಿ ಶೀಟರ್ಗಳು ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಕಳೆದ ಬಾರಿ ರಾಜಾತಿಥ್ಯ ಸಿಕ್ಕಿತ್ತು. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ನಟೋರಿಯಸ್ ರೌಡಿಗಳು ದರ್ಶನ್ ಆಜುಬಾಜು ಕುಳಿತಿರ್ತಿದ್ರು. ದಮ್ ಎಳೆದು ಬಿಂದಾಸ್ ಆಗಿದ್ರು. ವಿಡಿಯೋ ಕಾಲ್ ಮಾಡಿ ಎಂಜಾಯ್ ಮಾಡ್ತಿದ್ರು. ಆದ್ರೆ ಅದೇ ಇವರಿಗೆ ಸಂಕಷ್ಟ ತಂದಿಟ್ಟಿತ್ತು. ಬಳ್ಳಾರಿ ಜೈಲಿಗೂ ದರ್ಶನ್ ಶಿಫ್ಟ್ ಆಗಿದ್ರು. ಇದೀಗ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಿಗೆ ದಚ್ಚು ಬಂದಿದ್ದಾರೆ. ಈ ಬಾರಿ ಜೈಲು ಸಿಬ್ಬಂದಿ ಎಚ್ಚರಿಕೆ ವಹಿಸಿದ್ದಾರೆ. ದರ್ಶನ್ ಸೆಲ್ಗೆ ಹೊಂದಿಕೊಂಡಂತಿರುವ ಸೆಲ್ಗಳ ಮೇಲೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಖಡಕ್ ಆದೇಶ ಬೆನ್ನಲ್ಲೇ ಜೈಲು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಪಟಾಲಮನ್ನ ಬೇರೆಡೆ ಶಿಫ್ಟ್ ಮಾಡಿದ್ದಾರೆ. ದಚ್ಚು ಸೆಲ್ನತ್ತ ಯಾರೂ ಅತ್ತ ಸುಳಿಯದಂತೆ ಎಚ್ಚರ ವಹಿಸಿದ್ದಾರೆ. ಸೆಲ್ ಮುಂದಿನ ಕಾರಿಡಾರ್ನಲ್ಲೇ ದರ್ಶನ್ಗೆ ವಾಕಿಂಗ್ಗೆ ಅವಕಾಶ ನೀಡಲಾಗಿದೆ. ಬೆಳಗ್ಗೆ ಬಿಸಿನೀರು ಕುಡಿದು ನ್ಯೂಸ್ ಪೇಪರ್ ಬುಕ್ ಓದುತ್ತಿದ್ದ ದಾಸ ಬೆಳಗ್ಗೆ ಚಿತ್ರಾನ್ನ ಸೇವಿಸಿದ್ದಾನೆ. ಇನ್ನು ಮಹಿಳಾ ಬ್ಯಾರಕ್ನಲ್ಲಿರುವ A1 ಪವಿತ್ರ ಗೌಡ ತಾಯಿ ಭೇಟಿ ಬಳಿಕ ಕೊಂಚ ನಿರಾಳವಾಗಿದ್ದಾಳೆ. ಸೆಲ್ನಲ್ಲಿ ಆಕ್ಟಿವ್ ಆಗಿದ್ದಾಳಂತೆ. ಬ್ಯೂರೋ ರಿಪೋರ್ಟ್ TV9.